ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಹೇಳಕ್ಕೆ ಬಂದಿರೋದು ಅಟೋಮಿಕ್ ಹ್ಯಾಬಿಟ್ಸ್, ಆ್ಯನ್ ಈಸಿ ಆಫ್ ಪ್ರೂವಿಂಗ್ ಮೇ ಬಿಲ್ಡ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಬ್ರೇಕ್ ಬ್ಯಾಡ್ ಒನ್ಸ್. ಜೇಮ್ಸ್ ಕ್ಲಿಯರ್ ಅವರು ಬರೆದಿರುವಂಥ ಈ ಬುಕ್ಕಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಇದೆಯಪ್ಪ ಅಂದರೆ, ಈ ಬುಕ್ ನೀವು ಓದೋದ್ರಿಂದ ದಿನನಿತ್ಯ ನಿಮ್ಮಲ್ಲಿರೋ ಭಾವನೆಗಳು ಮತ್ತು ಬಿಹೇವಿಯರ್ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೇಕನ್ನೋದನ್ನ ಪ್ರತಿಯೊಂದು ಅವರು ಫಸ್ಟ್ ಪೇಜು ಒಂದು 10 ಪೇಜ್ವರೆಗೂ ಅವ್ರು ಸ್ಟೋರಿ ಹೇಳಿದ್ದಾರೆ. ಅದಾದಮೇಲೆ ಒಂದು ಹೇಳಿದ್ದಾರೆ ನೋಡ್ರಿ, ಸಿಚುವೇಶನ್ ಟು ಸಿಚುವೇಶನ್, ಮೂಮೆಂಟ್ ಟು ಮೂಮೆಂಟ್, ಸೆಕೆಂಡ್ ಟು ಸೆಕೆಂಡ್, ಹ್ಯೂಮನ್ ಬಿಹೇವಿಯರ್ ಆಲ್ವೇಸ್ ಚೇಂಜಸ್. ಇದನ್ನು ಯಾವ ರೀತಿ ನಾವು ನೆಕ್ಸ್ಟ್ ಈ ಬುಕ್ಕಿಂದ ಕಲಿಬೇಕನ್ನೋಂತ ಹೇಳ್ತಿದ್ದಾರೆ ಜೇಮ್ಸ್ ಕ್ಲಿಯರ್ ಅವರು. But this book does not change us. It's about the fundamental of human behavior, listing of principle you can rely on year after year. The ideas you can build a business around, build a family around, around a life. ಅವ್ರು ಏನು ಹೇಳ್ತಿದ್ದಾರಪ್ಪ ಅಂದರೆ, ನೀವು ಇದರಲ್ಲಿ ಹೊಸದನ್ನ ಬಿಹೇವಿಯರ್ ಆಗಿರೋ ಚೇಂಜಸ್ ಆಗಿರೋ ಈ ಬುಕ್ ನೀವು ಓದೋದ್ರಿಂದ ನಿಮ್ಮಲ್ಲಿರೋ ಬಿಹೇವಿಯರ್ಗಳು, ಬದಲಾವಣೆಗಳು ಎಲ್ಲ ಚೇಂಜಸ್ ಆಗ್ತವೆ. ಇದರೊಳಗೆ ಪ್ರತಿಯೊಂದು ಕೊಟ್ಟಿದ್ದಾರೆ. ಯಾವ ರೀತಿ ನಿಮ್ಮದು ನಾಲೆಜ್ ಆಫ್ ಕಾಂಪೌಂಡ್ಸ್, ನೆಗೆಟಿವ್ ಥಾಟ್ಸ್ ಆಫ್ ಕಾಂಪೌಂಡ್ಸ್, ರಿಲೇಷನ್ಶಿಪ್ ಕಾಂಪೌಂಡ್ಸ್, ಎಲ್ಲ ಪ್ರತಿಯೊಂದು ರೀತಿ ನೀವು ಈ ಬುಕ್ ಓದೋದ್ರಿಂದ ರಿಯಲಿ ನಾನು ಓದ್ತಿದ್ದೀನಿ, ಇನ್ನು ಓದೋದು ಬಾಕಿ ಇದೆ. ಹಾಗಾಗಿ ನೋಡಿ, ನೀವು ಚೆನ್ನಾಗಿದೆ ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ಕು ಓದಿ ಚೆನ್ನಾಗಿ. ಯಾವುದೇ ಡೌಟ್ಸ್ ಇದ್ದರೆ ಕೇಳಿ. ನಾನಿನ್ನು ಇಲ್ಲಿ ಓದಿದ್ದೀನಿ, ಇನ್ನು ಓದೋದು ಭಾಳ ಇದೆ. ನನಗೆ ಎಲ್ಲಿ ಗೊತ್ತಾಗಲ್ಲ, ಒಂದೊಂದು ವರ್ಡ್ಗಳು ಗೊತ್ತಾಗಲ್ಲ, ಅವನ್ನೆಲ್ಲ ChatGPT ಹೋಗ್ರಿ, ಸರ್ಚ್ ಮಾಡ್ಕೊಳ್ಳಿ. ನಿಮಗೆ ಕನ್ನಡದಲ್ಲಾದರೆ ಪ್ರತಿಯೊಂದು ಬರ್ಕೊಳ್ಳಿ. ಕ್ರೇವಿಂಗ್ ರೆಸ್ಪಾನ್ಸ್ ರಿವಾರ್ಡ್ಸ್ ಅನ್ನೋದು ಒಂದು ಇದು ಇದೆ. ಅದರೊಳಗೆ ಈ ಥರ ಬುಕ್ಸಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಾನು ಹೇಳೋದು, ಗುಡ್ ಹ್ಯಾಬಿಟ್ಸ್ ಮೇಕ್ ಅ ಟೈಮ್ ಯುವರ್ ಆಲ್, ಬ್ಯಾಡ್ ಹ್ಯಾಬಿಟ್ಸ್ ಮೇಕ್ ಅ ಟೈಮ್ ಯುವರ್ ಎನಿಮಿ. ಅಂಡರ್ಸ್ಟ್ಯಾಂಡ್ ಆದರೆ ನಿಜವಾಗ್ಲೂ ಈ ಬುಕ್ ಓದೋದ್ರಿಂದ ನೋಡಿ, ಬೇಕಾದರೆ ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ, ತರಿಸ್ಕೊಳ್ಳಿ. ಚೆನ್ನಾಗಿದೆ ಬುಕ್ ಮಾತ್ರ. ನನಗೆ ಎಷ್ಟು ಅರ್ಥ ಆಗುತ್ತೋ ನಾನು ಓದ್ತಿದ್ದೀನಿ. ನಿಮಗೆ ಟೈಮ್ ಇದ್ರಲ್ಲಿ ಓದಿ ಚೆನ್ನಾಗಿ. ದಟ್ಸ್ ಪವರ್ ಆಫ್ ಅಟೋಮಿಕ್ ಹ್ಯಾಬಿಟ್ಸ್. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಜೈ ಹಿಂದ್ ಫ್ರೆಂಡ್ಸ್.